ರೋಗಿಗಳಿಗೆ ಉತ್ತಮ ಸೇವೆ ಡಿಎಚ್ಒ ಗುಣಾರಿ. ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಪತ್ ಕುಮಾರ್ ಗುಣಾರಿ ಭೇಟಿ ನೀಡಿ ಪರಿಶೀಲನೆ ಮಾಡುವ ಮೂಲಕ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸಮಯ ಪಾಲನೆ ಮಾಡುವ ಮೂಲಕ ರೋಗಿಗಳಿಗೆ ಉತ್ತಮ ಸೇವೆ ನೀಡಬೇಕು ಎಂದು ತಿಳಿಸಿದರು. ಎಸ್ಸಿ/ಎಸ್ಟಿ ದೌರ್ಜನ್ಯ ಸಮಿತಿಯ ಜಿಲ್ಲಾ ಸದಸ್ಯ ಮಲ್ಲು ತಳವಾರ್ ಹಾಗೂ ಸ್ಥಳೀಯರ ಹಲವು ಬೇಡಿಕೆಗಳ ಒತ್ತಾಯದ ಹಿನ್ನೆಲೆ ಟಿಎಚ್ಒ ಡಾಕ್ಟರ್ ಸತೀಶ್ ತಿವಾರಿ ಅವರೊಂದಿಗೆ ದಿಢೀರ್ ಆಗಮಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಇನ್ಮುಂದೆ ಉತ್ತಮ ಸೇವೆ ಸಿಗಲಿದ್ದು ಬೇಡಿಕೆಗೆ ಅನುಗುಣವಾಗಿ ವೈದ್ಯರನ್ನು ನಿಯೋಜಿಸಲಾಗಿದ್ದು ಸಾರ್ವಜನಿಕರು ಸಹಕರಿಸಿ ಎಂದು ಮನವಿ ಮಾಡಿಕೊಂಡರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸೇರಿ ಔಷಧಿಗಳಿಗೆ ಯಾವುದೇ ಕೊರತೆಗಳಿಲ್ಲ. ದೂರದ ಊರುಗಳಿಗೆ ತಾಪತ್ರಯ ತಪ್ಪಿಸುವ ಉದ್ದೇಶದಿಂದ ಹುಡ್ಕೋ ಬಡಾವಣೆಯಲ್ಲಿ ನಮ್ಮ ಕ್ಲಿನಿಕ್ ಆರಂಭವಾಗಿರುತ್ತದೆ. ಅಡವಿ ಸೋಮನಾಳದಲ್ಲೂ ಸಹ ಬೃಹತ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೂರ್ಣಗೊಂಡಿದೆ, ಲೋಕಾರ್ಪಣೆಗೊಳ್ಳಲಿದ್ದು ಅಲ್ಲಿಯೂ ಸಹ ಅವಶ್ಯಕತೆಯ ಸಿಬ್ಬಂದಿಗಳನ್ನು ನೇಮಿಸಿದ್ದೇವೆ ಎಂದರು. ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ಹಾಗೂ ಸಮವಸ್ತ್ರ ಧರಿಸಿಕೊಳ್ಳಬೇಕು ಎಂದರು. ಮಲೇರಿಯಾ ನಿಯಂತ್ರಣ. ಜಿಲ್ಲೆಯಲ್ಲಿ ಮಲೇರಿಯಾ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದ್ದು ಇಲಾಖೆ ವತಿಯಿಂದ ಎಲ್ಲ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ನಾನಾ ಕಾಯಿಲೆಗಳಿಗೆ ಕಡಿವಾಣ ಹಾಕುವ ಹೋರಾಟ ನಡೆದಿದೆ ಎಂದರು. ಬೇಡಿಕೆಗಳು. ಪಟ್ಟಣದಲ್ಲಿ ಸುಮಾರು 20,000 ಜನಸಂಖ್ಯೆ ಅಲ್ಲದೆ 30ಕ್ಕೂ ಹಳ್ಳಿಗಳನ್ನು ಒಳಪಟ್ಟಿದ್ದು ತಾಯಂದಿರ ಹಿತದೃಷ್ಟಿಯಿಂದ ಹಾಗೂ ಬಡವರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ತಾವು ಸಿಸೇರಿಯನ್ ವ್ಯವಸ್ಥೆ ಆರಂಭಿಸಬೇಕು. ಈಗಿರುವ ವಸತಿ ಗೃಹಗಳ ಕಾಯಕಲ್ಪ ಕೈಗೊಳ್ಳಬೇಕು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ. ಸ್ಥಳೀಯ ಪಟ್ಟಣ ಪಂಚಾಯಿತಿ ಅವರು ಸ್ವಚ್ಛತೆ ಕಾಪಾಡುತ್ತಿಲ್ಲ. ಎಲ್ಲೆಂದರಲ್ಲಿ ಕೊಳಚೆ ನೀರು ಸಂಗ್ರಹಗೊಳ್ಳುತ್ತಿದ್ದು ಫಾಗಿಂಗ್ ಸಿಂಪರಣೆ ಮಾಡುತ್ತಿಲ್ಲ ಎಂದು ಹಲವು ಸಮಸ್ಯೆಗಳನ್ನು ಗಮನಕ್ಕೆ ತಂದ ಸ್ಥಳೀಯರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಶೀಘ್ರವೇ ಈಡೇರಿಸುವುದಾಗಿ ಹೇಳಿದರು. ಆಮೇಲೆ ಇಲ್ಲಿ ಸೇವೆ ಸ್ವಲ್ಪ ಸಾಯಂಕಾಲ ತನಕ ಇರಬೇಕು. ರಾತ್ರಿ ಸೇವೆ ಭಾಳ ಮುಖ್ಯ. ಇಲ್ಲ ಮೇನ್ ಉದ್ದೇಶ ಇಲ್ಲೇ ಇವು ಡಾಕ್ಟರ್ ಇವ್ರು ಬರಾಕತ್ತಾರಿಲ್ಲೋ, ದವಾಖಾನೆ ಫಸ್ಟ್ ಇಟ್ಟಾರಿಲ್ಲೋ, ನಮ್ಮ ಪಬ್ಲಿಕ್ ಆಕ್ಸೆಸ್ ಅದಾರಿಲ್ಲೋ, ನಾವು ಕೊಟ್ಟಿದ್ದ ಡಾಕ್ಟರ್ ಹಜಾರಾಗಿ ಬರ್ತಾರಿಲ್ಲೋ ಡೈಲಿ. ಅದಕ್ಕೆ ಎಲ್ಲರೂ ಹಜಾರದಾರಿ. 3 ಮಂದಿ MBBS ಕೊಟ್ಟಿದ್ದು 3 ಮಂದಿ ಅದಾವು. ನಮ್ಮ ಕ್ಲಿನಿಕ್ ಸ್ಟಾರ್ಟ್ ಹೋಗ್ತಾರೆ, ಇಲ್ಲೇ ಡ್ಯೂಟಿ ಮಾಡಾಕ್ತಾರೆ. ಹೌದು ಸರ್, ನಮ್ಮ ಕ್ಲಿನಿಕ್ ಅಲ್ಲಿ ಇನ್ನೊಂದು ಸ್ವಲ್ಪ ರೆಂಟ್ ಐತಿ. ಅಲ್ಲಿ ಎಲ್ಲ ಮೆಡಿಸಿನ್ಸ್ ಬಂದಾವ, ಎಲ್ಲ ಕ್ಲಿನಿಕ್ ಚಾಲು ಮಾಡ್ತೀವಿ. ಆಮೇಲೆ ಅವ್ರಿಗೆ ನೈಟ್ ಮಾಡಕ್ ಹೋಗಿ ಆಮೇಲೆ 108 ಬಗ್ಗೆ ತಿಳಿದಲ್ಲ ಏನಾಗಿದೆ. 108 ಒಂದು ಕೊಟ್ಟಿವಿ ಸರ್. ಐತಿ ನಿಮ್ಮೂರ ಒಂದು 2 ಇಲ್ಲ, ಅದು 108ಗೆ ಸ್ವಲ್ಪ ಸ್ಟೇಟಿಂದ ಇದು ಐತಿ, ನಮಗೆ ತೊಗೊಳಕಂತ ಹೇಳ್ಯಾರಿ. ಗೌರ್ಮೆಂಟ್ ಮತ್ತೆ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರಲ್ಲಿ ನಮ್ಮ ಕಾಲಕ್ಕೆ ತೊಗೊತ್ತು ಅಂತ ಇದನ್ನು ಮಾಡಿದ್ರು. ಸೊ ವಿದಿನ್ ಸ್ವಲ್ಪ ದಿವಸ ಪ್ರತಿಯೊಂದು ಮನೆಗೂ ಮಾಸ್ಕಿಟೋ ನೆಟ್ ಕೊಟ್ಟಿದ್ವಿ. ಹಿಂಗಾಗಿ ಇಲ್ಲಿ ಭಾಗ ಮಲೇರಿಯಾ ನಿರ್ಮೂಲನೆ ಆಗೈತಿ. ಅದೊಂದು ನಮ್ಮ ದೊಡ್ಡ ಅಚೀವ್ಮೆಂಟ್ ಹೇಳ್ಬೇಕು. ಒಂದು ಮಲೇರಿಯಾ ಇಲ್ಲಿ ಮನೆಗೆ ಅಡ್ಡಾಡಿ ಕೊಟ್ಟಿವಿ. 3 ವರ್ಷ ಸರ್, ರಾತ್ರಿ ವೇಳೆ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಯಾರು ಕೊಡಕ್ಕೆ ಸಾಧ್ಯ ಆಗುತ್ತೆ? ಅದು ಸ್ಟೇಟ್ ಅಲ್ಲಿ ಪ್ರಪೋಸಲ್ ಐತೆ ಸರ್, ಬರೋಣ ನಾವು ಕೊಡ್ತೀವಿ. ಎಲ್ಲೂ ಸಿಬ್ಬಂದಿಗಳು ಸ್ವಲ್ಪ ಇದು ಮಾಡ್ತಾ ಸರ್ಕಾರ ಆ ಥರ ಬಂದಿಲ್ಲೇನು. ಬಂದು ಹಿಂಗೆ ತೊಗೊಂಡು ಬಂದ್ರೆ ನಾವು ಔಟ್ಸೋರ್ಸ್ನಾಗ ಒಂದು ಗ್ರೂಪ್ ಡಿ ಬಂದು ಅವ್ರು ಪೊಲೀಸ್ ಇಲಾಖೆ ಇಲ್ಲ ಐದು ಸರ್. ಒಟ್ಟಾರೆ ಲೇಡೀಸ್ ಇರ್ತಾರೆ ಸರ್, ಲೇಡೀಸ್ ಅನ್ಸ್ತಾರೆ ಸರ್ ರಾತ್ರಿ ಇಲ್ಲಿ ಸ್ವಲ್ಪ ಮದ್ಯ ವ್ಯಸನಿಗಳು ಅವಳು ಹೆಚ್ಚಾಗುತ್ತೆ. ಲೇಡೀಸ್ ಸಿಸ್ಟರ್ಗಳಿಗೆ ತೊಂದರೆ ಆಗ್ತದೆ. ಒಳ್ಳೆ ಕೆಲಸ ನೋಡಿ, ಮೇನ್ ಸೆಕ್ಯೂರಿಟಿ ಅನುಕೂಲ ಆಗುತ್ತೆ ಸಿಬ್ಬಂದಿಗಳಿಗೆ. ಇಲ್ಲ, ಅವ್ರು ಬಂದು ಹೋಗ್ತಾರೆ, ಒಂದ್ಸರಿ ಬಂದು ಹೋಗ್ತಿರ್ಬೇಕಾದ್ರೆ ಒಟ್ಟು ಹೇಳಿದರು. ಈ ವೇಳೆ ಟಿಎಚ್ಒ ಡಾಕ್ಟರ್ ಸತೀಶ್ ತಿವಾರಿ, ಡಾಕ್ಟರ್ ಸಿಬಿ ವಿರಕ್ತ ಮಠ, ಡಾಕ್ಟರ್ ರೇಷ್ಮಾ, ಡಾಕ್ಟರ್ ಅರ್ಪಿತಾ, ಡಾಕ್ಟರ್ ಚಿಲ್ಲಮಕೋರ, ಡಾಕ್ಟರ್ ಕಾಶಿಬಾಯಿ ಪಾಟೀಲ್, ಮಲ್ಲು ತಳವಾರ್, ರಫೀಕ್ ತೆಗ್ಗಿನಮನಿ, ಮಹಾಂತೇಶ ಹಡಪದ್, ಮುನ್ನಾ ಹೊನ್ನಟಗಿ, ಈರಣ್ಣ ಕಸಬೇಗೌಡ್ರು ಹಲವರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಿಗಿ, ನಾಲತ್ವಾಡ. ನಾವು ಕಲ್ಕೆರಿದಾಗ ನೋಡಿ ಪಂಚಾಯತಿಂದ 2 ಲೈನ್ ನೋಡಿದ್ದೆ ನಾನು. ಅವಾಗ ನೀರೇ ಇದ್ದಿಲ್ಲ, ಇವನು ಇಲ್ಲ ಕಲ್ಕೆರೆ. ಆಮೇಲೆ ಪಂಚಾಯತ್ ಅವರು ಅದು ಪಾಗಿಂಗ್ ವ್ಯವಸ್ಥೆ ಮಾಡ್ತಾರ, ಜವಾಬ್ದಾರಿ ಯಾರ್ದು? ಯಾವ ಇಲಾಖೆಗೆ ಸಂಬಂಧಪಟ್ಟ? ಆಮೇಲೆ ಹೆಲ್ತ್ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಅದು ನಿಮ್ಗೆ ಸಂಬಂಧಪಡೋದು ಸರ್? ಈಗ
ಪ್ರತಿಯೊಂದು ಪಂಚಾಯತಿಗೆ ಇಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ ಹೌದು ಸರ್ ಬರ್ತಾರೆ. ಹೆಲ್ತ್ ಅವರೇ ಸ್ವಚ್ಛತಾ ಆಗಲಿ, ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದಾಗಲಿ, ಫಾಗಿಂಗ್ ಆಗಲಿ, ಕೆಮಿಕಲ್ ಇನ್ಸೆಕ್ಟಿಸೈಡ್ ಸ್ಪ್ರೇಯಿಂಗ್ ಮಾಡೋದಾಗಲಿ, ಮೀಲಿ ಕಂಪ್ನಿ ಇಸ್ ಡ್ಯೂಟಿ ಆಫ್ ಅವರು ಏನು ಕೆಲಸ ಮಾಡ್ತಾಯಿಲ್ಲ, ಅವ್ರ ಬಗ್ಗೆ ನೀವೇನಾದರೂ ಮೇಲಾಧಿಕಾರಿ ಪತ್ರ ಬೇಕು. ಅವ್ರ ತಾಲೂಕು ಪಂಚಾಯತ್ ಇ ತಾವು ಕಂಪ್ಲೇಂಟ್ ಮಾಡಬೇಕು. ತಪ್ಪಿದ್ರೆ ತಹಶೀಲ್ದಾರ್ಗೆ ಅವ್ರು DUDC ಸೌದಾಗರ್ ಬದ್ರುದ್ದೀನ ಬಿಜಾಪುರ PD ಪರ್ಸೆಂಟ್ ಅವ್ರಿಗೆ ತಾವು ಲಿಖಿತೊಳಗೆ ಕೊಡ್ರಿ ದಿವಾಲಿ ಅವರು ಇದನ್ನು ಮಾಡ್ತಾರೆ. ನಮ್ಮ ಏನು ಸ್ಟಾಫ್ ಐತಿಲ್ಲಿ 22 ಮಂದಿ ಆಶಾ ಇಲ್ಲ ಅಡಿಸೋಮ್ನಾಗ ಬರುವಂತ ಏನಿಲ್ಲ ಇದು ಸ್ಟಾಫ್ ಇತ್ತು. ಮೊದಲ ಸಮುದಾಯ ಆರೋಗ್ಯ ಕೇಂದ್ರ ಆಗಿಂದ ಏನು ಮಾಡ್ತಾರೆ ಅಡ್ಮಿನಿಸ್ಟ್ರೇಟಿವ್ ಇದು ಕೊಟ್ಟರು, ಬರೀ ಕ್ಲಿನಿಕಲ್ ಸರ್ವಿಸಸ್. ಸೊ ಇಲ್ಲಿ ಏನು